ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 9 ಸುಹೃನ್ಮಿತ್ರಾರ್ಯುದಾಸೀನಾಂ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಕನ್ನಡ ಅನುವಾದ. ಮಿತ್ರ, ಶತ್ರು, ತಟಸ್ಥ, ಬಂಧು, ಸಜ್ಜನ, ದುರ್ಜನ ಎಲ್ಲರಲ್ಲಿಯೂ ಸಮಬುದ್ಧಿ ಇಟ್ಟುಕೊಳ್ಳುವವನು ಶ್ರೇಷ್ಠ ಯೋಗಿಯಾಗಿರುತ್ತಾನೆ. ಅರ್ಥ: ಸಾಮಾನ್ಯವಾಗಿ ಮಾನವನು ಸಂಬಂಧಗಳಾಧಾರದಲ್ಲಿ ತನ್ನ ಭಾವನೆಗಳನ್ನು ಬದಲಾಯಿಸುತ್ತಾನೆ. ಒಬ್ಬನಿಗೆ ಪ್ರೀತಿ, ಮತ್ತೊಬ್ಬನಿಗೆ ದೂರ, ಇನ್ನೊಬ್ಬನಿಗೆ ದ್ವೇಷ. ಆದರೆ ಯೋಗಿಯ ದೃಷ್ಟಿ ಅಲ್ಲಿ ನಿಲ್ಲುವುದಿಲ್ಲ. ಅವನು ವ್ಯಕ್ತಿಯ ವರ್ತನೆಯ ಹಿಂದೆ ಇರುವ ಆತ್ಮವನ್ನು ಕಾಣುತ್ತಾನೆ. ಒಳಗಿನ ಸಮಬುದ್ಧಿ ಬೆಳೆದಾಗ ಒಳ್ಳೆಯವನು ಕೆಟ್ಟವನು ಎಂಬ ಭೇದವು ಮೃದುಗೊಳ್ಳುತ್ತದೆ. ಈ ಸಮಭಾವವೇ ಯೋಗಿಯ ಶ್ರೇಷ್ಠತೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.